ಇತ್ತೀಚೆಗೆ ಒಂದು ತಿಂಗಳಿಂದ ಸುಮಾರು 15 ನಿಮಿಷ ಮನೆಯಲ್ಲಿ ಕೂತು ಮಾತಾಡ್ತಿದ್ದೀನಿ. ರಾಜ್ಯದಲ್ಲಿ ಪ್ರವಾಸ ಮಾಡಕ್ಕೆ ಬರಬೇಕು ಅಂತ ಹೇಳಿದ್ರೆ ಒಪ್ಕೊಂಡಿದ್ದೀನಿ. ಅದನ್ನು ತಡೆಯೋದಕ್ಕೆ ಬಹಳ ಜನರಾಗಿ ದಲಿತ ನಾಯಕ ಇಡೀ ರಾಷ್ಟ್ರದ ಜನರಿಗೆ ಪರಿಚಿತರಿದ್ದಂಥ ಶ್ರೀನಿವಾಸ್ ಪ್ರಸಾದ್ ದೈವಾಧೀನರಾಗಿರುವಂಥದ್ದು ಅತ್ಯಂತ ನೋವು ತರುವಂಥ ಸಂಗತಿ. ಅವರ ಆತ್ಮಕ್ಕೆ ಶಾಂತಿ ಕೊಡ್ತೇನೆ, ಆ ಕುಟುಂಬ ವರ್ಗದವರಿಗೆ ಈ ನೋವನ್ನು ಸಹಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ ಸರ್. ಅವರ ನಿಮ್ಮ ಒಡನಾಟ ಅನೇಕ ಬಾರಿ ಶ್ರೀನಿವಾಸ್ ಪ್ರಸಾದ್ ಮನೆಗೆ ನಾನು ಹೋಗ್ತಿದ್ದೆ, ಅವ್ರು ನಮ್ಮ ಮನೆಗೆ ಬರ್ತಾ ಇದ್ರು. ಅವಳ ಆತ್ಮೀಯ ಸಂಬಂಧ ಇತ್ತು. ಅನೇಕ ವಿಷಯಗಳ ಬಗ್ಗೆ ತುಂಬ ಮಾಹಿತಿ ಇದ್ದಂತೆ ರಾಜ್ಯದಲ್ಲಿ ದೇಶದಲ್ಲಿದ್ದರೆ ಅವರು ಶ್ರೀನಿವಾಸ್ ಪ್ರಸಾದ್ ಕೇವಲ ದಲಿತ ನಾಯಕ ಅಂತಲ್ಲ, ಇಡೀ ರಾಷ್ಟ್ರದ ಜನರ ಗಮನ ಸೆಳೆದಿದ್ದಂಥ ಶ್ರೀನಿವಾಸ್ ಪ್ರಸಾದ್ ಇವತ್ತು ಆರೋಗ್ಯ ಕೆಟ್ಟ ಕಾರಣ ದೈವಾಧೀನರಾಗಿದ್ದಾರೆ. ಅವರ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿ ಕೋರ್ತೇನೆ. ಧನ್ಯವಾದ. ನಮಸ್ಕಾರ.